ಮಹಾಭಾರತದ ಮಹಾ ಅಧ್ಯಾಯದ ಎರಡನೇ ಹಂತದ ಚುನಾವಣೆಯಲ್ಲಿ ನಾವು ಇವತ್ತಿದ್ದೇವೆ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಈಗಾಗಲೇ ನಾವು ಹೇಳಿದ್ವಿ 12 ರಾಜ್ಯಗಳಲ್ಲಿ ಇವತ್ತು ಚುನಾವಣೆ ಕೂಡ ನಡೀತಾ ಇದೆ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೈಟ್, ಹ್ಯೂಜ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಡಿಶಾದಲ್ಲಿ ಚುನಾವಣಾ ಅಧಿಕಾರಿಯ ಹತ್ಯೆಯಾಗಿರ್ತಕ್ಕಂಥದ್ದು. ನಕ್ಸಲರು ಮಹಿಳಾ ಚುನಾವಣಾ ಅಧಿಕಾರಿಯನ್ನ ಹತ್ಯೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹಬ್ಬದ ದಿನ ಒಡಿಶಾದಲ್ಲಿ ಚುನಾವಣಾ ಅಧಿಕಾರಿಯ ಹತ್ಯೆಯಾಗಿದೆ. ಕಂಧಮಾಲ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಹಿಳಾ ಚುನಾವಣಾ ಅಧಿಕಾರಿಯನ್ನ ಹತ್ಯೆಗೈಯಲಾಗಿದೆ. ನಕ್ಸಲರು ಒಡಿಶಾದಲ್ಲಿ ಚುನಾವಣಾ ಅಧಿಕಾರಿಯನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಿಳಾ ಚುನಾವಣಾ ಅಧಿಕಾರಿ ನಿಜಕ್ಕೂ ಇದು ಬೆಳ್ಳಂಬೆಳಗ್ಗೆ ಸಾಕಷ್ಟು ಶಾಕಿಂಗ್ ಆದಂತಹ ಸುದ್ದಿ. ಒಡಿಶಾದಲ್ಲಿ ಚುನಾವಣಾ ವಾಹನಕ್ಕೂ ಕೂಡ ಬೆಂಕಿ ಹಚ್ಚಲಾಗಿದೆ. ಸಂಜುಕ್ತಾ ದಿಗಾಲ್ ಹತ್ಯೆಗೀಡಾದಂತಹ ಚುನಾವಣಾ ಅಧಿಕಾರಿ ಪಾಪ ಬೆಳಗ್ಗೆ ಚುನಾವಣಾ ಕರ್ತವ್ಯಕ್ಕೆ ತೆರಳಿದ್ರು ಅಧಿಕಾರಿ, ಆದ್ರೆ ಹತ್ಯೆಯಾಗಿದ್ದಾರೆ. ಅತ್ಯಂತ ದುರ್ಭರ ಘಟನೆ ಅಂತ ಹೇಳಬೇಕು. ಒಡಿಶಾದಲ್ಲಿ ಚುನಾವಣಾ ವಾಹನಕ್ಕೆ ಬೆಂಕಿ ಹಚ್ಚಲಾಗಿದೆ. ಸಂಜುಕ್ತಾ ದಿಗಾಲ್ ಚುನಾವಣಾ ಅಧಿಕಾರಿ ಹತ್ಯೆಗೀಡಾಗಿದ್ದಾರೆ. ನಕ್ಸಲರು ಹತ್ಯೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಚುನಾವಣಾ ಕರ್ತವ್ಯಕ್ಕೆ ಅಂತ ತೆರಳಿದಂತಹ ಸಂದರ್ಭದಲ್ಲಿ ಅಧಿಕಾರಿಯನ್ನ ಹತ್ಯೆ ಮಾಡಲಾಗಿದೆ. ಚುನಾವಣಾ ವಾಹನಕ್ಕೂ ಕೂಡ ಬೆಂಕಿ ಇಡಲಾಗಿದೆ. ಬೆಳಗ್ಗೆ ಒಡಿಶಾದಿಂದ ಭಯಭೀತಗೊಳಿಸುವಂತಹ, ಬೆಚ್ಚಿ ಬೀಳಿಸುವಂತಹ ಸುದ್ದಿ ಬರ್ತಾ ಇದೆ. ಸಂಜುಕ್ತಾ ದಿಗಾಲ್ ಅನ್ನುವಂತಹ ಚುನಾವಣಾ ಅಧಿಕಾರಿಯನ್ನ, ಮಹಿಳಾ ಚುನಾವಣಾ ಅಧಿಕಾರಿಯನ್ನ ನಕ್ಸಲರು ಹತ್ಯೆ ಮಾಡಿದ್ದಾರೆ. ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಯಾವ ರೀತಿ ಇಡೀ ವಾಹನ ಸುಟ್ಟು ಕರಕಲಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ನಿಜಕ್ಕೂ ಭೀಭತ್ಸವಾಗಿರ್ತಕ್ಕಂತ ದೃಶ್ಯ. ಚುನಾವಣಾ ಅಧಿಕಾರಿಯನ್ನೇ ಹತ್ಯೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ವಾಹನ ಸುಟ್ಟು ಕರಕಲಾಗಿದೆ. ಆಕ್ರೋಶ ಇದ್ರೆ, ಕೋಪ ಇದ್ರೆ, ವ್ಯವಸ್ಥೆಯ ಮೇಲೆ ನಿಮ್ಗೆ ಸಿಟ್ಟಿದ್ರೆ ಅದನ್ನ ವೋಟ್ ಮಾಡುವುದರ ಮೂಲಕ ನೀವು ತೋರಿಸಬಹುದು. ಆ ತರ ಸರ್ಕಾರ ಇಲ್ಲ, ಈ ತರ ಸರ್ಕಾರ ಬೇಕು ಅನ್ನೋದನ್ನ. ಆದ್ರೆ ಇಲ್ಲಿ ನಡೆದಿರುವಂತಹ ಒಂದು ಬರ್ಬರ ಹತ್ಯೆ ಅಂತಾನೆ ನಾವು ಇದನ್ನ ಹೇಳಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಚುನಾವಣಾ ಅಧಿಕಾರಿ ಏನೂ ತಪ್ಪು ಮಾಡಿದವರು, ತನ್ನ ಕರ್ತವ್ಯವನ್ನ ನಿರ್ವಹಿಸೋದಿಕ್ಕೆ ಅಂತ ಹೋಗಿದ್ದಂತಹ ಚುನಾವಣಾ ಅಧಿಕಾರಿ ಚಲಿಸ್ತಾ ಇದ್ದಂತಹ ವಾಹನಕ್ಕೆ ಬೆಂಕಿಯನ್ನ ಕೂಡ ಹಚ್ಚಿ ಅವರನ್ನ ಈಗಾಗಲೇ ಸಾಯಿಸಿದ್ದಾರೆ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಘಟನೆ ಒಡಿಶಾದಲ್ಲಿ ನಡೆದಿದೆ. ನಕ್ಸಲರು ಮಾಡಿದ್ದಾರೆ ಅಂತಾನೆ ಈಗಾಗಲೇ ಇಲ್ಲಿಯವರೆಗೂ ಕೂಡ ಬಂದಿರುವಂತಹ ಮಾಹಿತಿ. ಒಡಿಶಾದಲ್ಲಿ ಕೂಡ ಇವತ್ತು ಚುನಾವಣೆ ನಡೀತಾ ಇತ್ತು. ಚುನಾವಣೆಯ ಕರ್ತವ್ಯಕ್ಕೆ ತಾನು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ವಾಹನಕ್ಕೆ ಬೆಂಕಿಯನ್ನ ಇಟ್ಟಿದ್ದಾರೆ ನಕ್ಸಲರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಆಗಿರುವಂತಹ ಸಂಜುಕ್ತಾ ದಿಗಾಲ್ ಅವರೇ ಈ ಒಂದು ಅನಾಹುತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಇಡೀ ವಾಹನ ಸುಟ್ಟು ಕರಕಲಾಗಿರೋದನ್ನ ಗಮನಿಸಬಹುದು. ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಇದ್ರೆ ಅದನ್ನ ಮತದಾನದಲ್ಲಿ ನಾವು ತೋರಿಸಬಹುದು. ಆದ್ರೆ ಈ ರೀತಿಯಾಗಿ ಏನು ಮಾಡದ ಕರ್ತವ್ಯಕ್ಕೆ ಹೋಗಬೇಕಾದಂತಹ ಅಧಿಕಾರಿಯನ್ನ ಸಾಯಿಸುವ ಹಕ್ಕು ಯಾರಿಗಿದೆ ಅನ್ನುವಂತಹ ಪ್ರಶ್ನೆ ಈ ಒಂದು ಪ್ರಜಾಪ್ರಭುತ್ವದ ಇವತ್ತಿನ ಹಬ್ಬದ ಸಂದರ್ಭದಲ್ಲಿ ಕೇಳಬೇಕಾಗತ್ತೆ. ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಘಟನೆ. ಯಾರನ್ನ ಹೆದರಿಸ್ತಾರೆ ಇವರು? ಬೆಳಗ್ಗೆ ಇಡೀ ಪ್ರಜಾತಂತ್ರಕ್ಕೆ ಸವಾಲೊಡ್ತಾ ಇದ್ದಾರ ಇವರು? ಇಡೀ ಪ್ರಜಾಪ್ರಭುತ್ವದ ಅಡಕ ಮಾಡ್ತಾ ಇದ್ದಾರ ಅಂತ ನಾವು ಕೇಳಬೇಕಾಗುತ್ತೆ. ಬಹುಶಃ ಕೇಂದ್ರ ಸರ್ಕಾರ ಇದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ.